ಸ್ನೇಹಿತರೆ, ಸಲಾರ್ ಟು ರಿವ್ಯೂ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ನಾವು ರಿವ್ಯೂ ಮಾಡ್ತಾರೆ ಬಂದು ಪೆಟ್ರೇಟ್. ಇದು ಒಂದು ಪೊಲಿಟಿಕಲ್ ಥ್ರಿಲ್ಲರ್ ಸಿನಿಮಾ. ಕತೆ ಶುರುವಾಗುವುದು ಕೇಂದ್ರ ಸರ್ಕಾರದ ಪ್ರಾಮಾಣಿಕ ಮತ್ತು ನಿಷ್ಠಾವಂತ ಸಚಿವೆ ನಳಿನಿ ರಾಮಕೃಷ್ಣನ್ ಅವರಿಂದ. ಒಂದು ದಿನ ಅವರ ಮೊಬೈಲ್ನಲ್ಲಿ ಅವರಿಗೆ ಗೊತ್ತಿಲ್ಲದೆ ಪೆರಿಸ್ಕೋಪ್ ಸ್ಪೈವೇರ್ ಅನ್ನೋ ಅಪಾಯಕಾರಿ ಆ್ಯಪ್ ಇನ್ಸ್ಟಾಲ್ ಆಗಿರೋದು ಅವರಿಗೆ ತಿಳಿಯುತ್ತದೆ. ಆ ಆ್ಯಪ್ ಮೂಲಕ ಅವರ ಮೊಬೈಲ್ನಲ್ಲಿದ್ದ ಎಲ್ಲ ರಹಸ್ಯ ಮಾಹಿತಿ ಕಳ್ಳತನ ಆಗಿರುತ್ತದೆ. ಈ ಘಟನೆ ಹಿಂದೆ ಅವರದೇ ಪಕ್ಷದಲ್ಲಿರುವ ಪ್ರಭಾವಿ ಸಚಿವ JP ಸುಂದರಂ ಮತ್ತು ಅವನ ಮಗ ಶಕ್ತಿ ಕೈವಾಡ ಇದೆ ಅನ್ನೋ ನಳಿನಿಗೆ ಗೊತ್ತಾಗುತ್ತದೆ. JP ಸುಂದರ್ ಸರ್ಕಾರದ ಮುಂದೆ ಒಂದು ದೊಡ್ಡ ಪ್ರಾಜೆಕ್ಟನ್ನು ಇಟ್ಟು ಅದನ್ನು ಸರ್ಕಾರದಿಂದ ಅನುಮೋದನೆ ಪಡೆಯುವುದು ತನ್ನ ಮಗ ಶಕ್ತಿ ಗ್ರೂಪ್ ಅದು ಚೆನ್ನಾಗಿದೆ. ಇದರಲ್ಲಿ ಮಾಡಿದ್ದಾರೆ ಮಮ್ಮೂಟಿ ಮತ್ತು ಈ ಥರ ನಟರು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಪ್ಲಸ್ ಪಾಯಿಂಟ್ ಕಡೆ ಹೋಗೋದಾದರೆ ಬ್ಯಾಕ್ಗ್ರೌಂಡು ಮ್ಯೂಸಿಕ್ ಚೆನ್ನಾಗಿದೆ. ಹಂಗೆ ಮೈನಸ್ ಪಾಯಿಂಟ್ ಕಡೆ ಹೋಗೋದಾದರೆ ಇವರದು ಸ್ವಲ್ಪನೇ ಬೋರ್ ಅನಿಸ್ಬೋದು. ಇದು ಪೊಲಿಟಿಕಲ್, ನಮ್ಮ ದೇಶ ಪ್ರೀತಿ ಇಟ್ಟು ನೋಡಬಹುದಾದ ಒಂದು ಸಿನಿಮಾ ಅನ್ನಬಹುದು. ನನ್ನ ರೇಟಿಂಗ್ ಬಂದು 3ರಲ್ಲಿ 5ರಲ್ಲಿ 3 ಪಾಯಿಂಟ್ ಕೊಡ್ತೀನಿ. ಸಲಾರ್ ಟು ರಿವ್ಯೂ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.